ಕರ್ನಾಟಕದ ರಾಜಕೀಯ ಮತ್ತೊಮ್ಮೆ ದೊಡ್ಡ ರಾಜಕೀಯ ಪೈಪೋಟಿಯತ್ತ ಸಾಗುತ್ತಿದೆ. 2028ರ ವಿಧಾನಸಭಾ ಚುನಾವಣೆಗಳು ಹತ್ತಿರವಾಗುತ್ತಿದ್ದಂತೆ ರಾಜ್ಯದಾದ್ಯಂತ ರಾಜಕೀಯ ಚಟುವಟಿಕೆಗಳು ವೇಗ ಪಡೆಯುತ್ತಿವೆ. ಒಂದು ಕಡೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಕಾರ್ಯಪದ್ಧತಿ, ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮಾದರಿಯ ಆಧಾರದ ಮೇಲೆ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಮತ್ತೊಂದೆಡೆ ಭಾರತೀಯ ಜನತಾ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಸಂಪೂರ್ಣ ಶಕ್ತಿಯನ್ನು ಹೂಡುತ್ತಿರುವುದು ಕಾಣಿಸುತ್ತಿದೆ. ಇದೇ ವೇಳೆ ಜನತಾದಳ ಸೆಕ್ಯುಲರ್ ಅಂದರೆ ಜೆಡಿಎಸ್ ಕೂಡ ಹಲವಾರು ಪ್ರದೇಶಗಳಲ್ಲಿ ಗೇಮ್ ಚೇಂಜರ್ ಪಾತ್ರ ವಹಿಸಲು ಸಿದ್ಧತೆ ನಡೆಸುತ್ತಿದೆ. ಕರ್ನಾಟಕದ ಚುನಾವಣೆ ಎಂದಿಗೂ ಕೇವಲ ಸ್ಥಾನಗಳ ಹೋರಾಟವಾಗಿರಲಿಲ್ಲ. ಇದು ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಕೀಯದ ನಡುವೆ ಮಹತ್ವದ ರಾಜಕೀಯ ಸಂದೇಶವಾಗಿಯೂ ಪರಿಗಣಿಸಲಾಗುತ್ತದೆ. ಓಲ್ಡ್ ಮೈಸೂರು ಪ್ರದೇಶ, ಕರಾವಳಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಬೆಂಗಳೂರು ಪ್ರದೇಶ ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ ರಾಜಕೀಯ ಚಿಂತನೆ ಮತ್ತು ವಿಭಿನ್ನ ಚುನಾವಣಾ ಲೆಕ್ಕಾಚಾರವಿದೆ. ಕೆಲವೆಡೆ ಲಿಂಗಾಯತ ಮತಬ್ಯಾಂಕ್ ನಿರ್ಣಾಯಕ ಪಾತ್ರ ವಹಿಸಿದರೆ, ಇನ್ನೂ ಕೆಲವೆಡೆ ಒಕ್ಕಲಿಗ ರಾಜಕೀಯವೇ ಅತಿ ದೊಡ್ಡ ಅಂಶವಾಗಿ ಪರಿಣಮಿಸುತ್ತದೆ. ಈ ಬಾರಿ ಚುನಾವಣಾ ಚರ್ಚೆಯ ಪ್ರಮುಖ ಕೇಂದ್ರವಾಗಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ನಾಯಕತ್ವ ಸಮತೋಲನದ ವಿಚಾರವೂ ಆಗಿದೆ. ಮತ್ತೊಂದೆಡೆ ಬಿಜೆಪಿ ಕೂಡ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸುವುದರ ಜೊತೆಗೆ 2028ರ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಅದೇ ವೇಳೆ ಜೆಡಿಎಸ್ ತನ್ನ ಪರಂಪರಾಗತ ಮತಬ್ಯಾಂಕ್ ಅನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಬೆಲೆ ಏರಿಕೆ, ನಿರುದ್ಯೋಗ, ಬೆಂಗಳೂರಿನ ಮೂಲಸೌಕರ್ಯ ಸಮಸ್ಯೆಗಳು, ರೈತರ ಪ್ರಶ್ನೆಗಳು, ಮೀಸಲಾತಿ, ಹಿಂದುತ್ವ ರಾಜಕೀಯ, ಭ್ರಷ್ಟಾಚಾರದ ಆರೋಪಗಳು ಮತ್ತು ಗ್ಯಾರಂಟಿ ಯೋಜನೆಗಳ ಪರಿಣಾಮ ಈ ಎಲ್ಲಾ ವಿಷಯಗಳು 2028ರ ಚುನಾವಣೆಯನ್ನು ಅತ್ಯಂತ ರೋಚಕವಾಗಿಸಲಿವೆ. ಇದೇ ಕಾರಣಕ್ಕೆ ಕರ್ನಾಟಕ ಚುನಾವಣಾ 2028ನ್ನು ದಕ್ಷಿಣ ಭಾರತದ ಅತಿ ದೊಡ್ಡ ರಾಜಕೀಯ ಪೈಪೋಟಿಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತಿದೆ. ಮತ್ತು ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮ್ಮಿಗಾಗಿ ತಂದಿದ್ದೇವೆ ಕರ್ನಾಟಕ ಚುನಾವಣಾ 2028ರ ತಾಜಾ ಒಪಿನಿಯನ್ ಪೋಲ್ ಸರ್ವೆ. ಇದರಲ್ಲಿ ಜಿಲ್ಲೆಗಟ್ಟಲೆ ಮತ್ತು ಪ್ರದೇಶಗಟ್ಟಲೆ ಯಾವ ಪಕ್ಷದ ಸ್ಥಿತಿ ಹೆಚ್ಚು ಬಲವಾಗಿದೆ, ಎಲ್ಲೆಲ್ಲಿ ಕಠಿಣ ಪೈಪೋಟಿ ಇದೆ ಮತ್ತು ಯಾವ ಭಾಗಗಳಲ್ಲಿ ರಾಜಕೀಯ ಗಾಳಿ ಬದಲಾಗುತ್ತಿರುವಂತೆ ಕಾಣುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಲಿದ್ದೇವೆ. ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮಗೆ ಒಂದು ಸಣ್ಣ ಪ್ರಶ್ನೆ. ನೀವು ಕರ್ನಾಟಕದ ಯಾವ ಜಿಲ್ಲೆ, ನಗರ ಅಥವಾ ಗ್ರಾಮದಿಂದ ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ 2028ರಲ್ಲಿ ಕರ್ನಾಟಕದ ಅಧಿಕಾರ ಯಾರ ಕೈಗೆ ಹೋಗಲಿದೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಮತ್ತು ಜೈ ಕರ್ನಾಟಕ ಜೊತೆಗೆ ಬರೆಯುವುದನ್ನು ಮರೆಯಬೇಡಿ. ಮತ್ತು ಸ್ನೇಹಿತರೆ, ನಮ್ಮ ಈ ಚುನಾವಣಾ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಮನಸಾರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆತುಬಿಡಬೇಡಿ. ಹಾಗಾದರೆ ಸ್ನೇಹಿತರೆ, ಇನ್ನಷ್ಟು ಸಮಯ ವ್ಯರ್ಥ ಮಾಡದೆ ಆರಂಭಿಸೋಣ ಮತ್ತು ಜನರ ಮನಸ್ಥಿತಿ, ನೆಲಮಟ್ಟದ ವಾಸ್ತವಿಕತೆ ಹಾಗೂ ಚುನಾವಣಾ ಅಂಕಿಅಂಶಗಳ ಸಂಪೂರ್ಣ ಚಿತ್ರಣವನ್ನು ತಿಳಿದುಕೊಳ್ಳೋಣ. ಮೊದಲು ವಿಜಯಪುರ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ತಾಜಾ ಒಪಿನಿಯನ್ ಪೋಲ್ ಪ್ರಕಾರ ಕಾಂಗ್ರೆಸ್ಗೆ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿಗೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಇದಲ್ಲದೆ ಜನತಾದಳ ಸೆಕ್ಯುಲಾರ್ಗೆ 1 ಸ್ಥಾನ ಸಿಗುವ ಸಾಧ್ಯತೆ ವ್ಯಕ್ತವಾಗಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ವಿಜಯಪುರದಲ್ಲಿ ಪೈಪೋಟಿ ಬಹಳ ರೋಚಕವಾಗಿರುವಂತೆ ಕಾಣುತ್ತಿದೆಯಾದರೂ ಸಣ್ಣ ಮಟ್ಟಿನ ಮುನ್ನಡೆ ಕಾಂಗ್ರೆಸ್ ಪರವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ವಿಜಯನಗರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಸ್ಥಾನಗಳಿವೆ. ಇಲ್ಲಿ ಪೈಪೋಟಿ ಅತ್ಯಂತ ಕಠಿಣವಾಗಿರುವಂತೆ ಕಾಣುತ್ತಿದೆ. ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 2 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇದೇ ವೇಳೆ ಜನತಾದಳ ಸೆಕ್ಯುಲಾರ್ಗೆ 1 ಸ್ಥಾನಕ್ಕೆ ಬೆಂಬಲ ಸಿಗುತ್ತಿರುವಂತೆ ಕಾಣುತ್ತಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಪ್ರಭಾವ ಬೀರುವಲ್ಲಿ ವಿಫಲವಾಗಿವೆ. ವಿಜಯನಗರದಲ್ಲಿ ಪೈಪೋಟಿ ಸಂಪೂರ್ಣ ತ್ರಿಕೋಣೀಯ ಮತ್ತು ಸಮೀಪದ ಹೋರಾಟದಂತಿದೆ. ಈಗ ಧಾರವಾಡ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ 4 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿಗೆ 3 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲಾರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಧಾರವಾಡದಲ್ಲಿ ಪೈಪೋಟಿ ನೇರವಾಗಿದ್ದರೂ ಪ್ರಸ್ತುತ ಮುನ್ನಡೆ ಕಾಂಗ್ರೆಸ್ ಪರವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಕೊಡಗು ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 2 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 1 ಸ್ಥಾನ ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ಕೊಡಗಿನಲ್ಲಿ ಪೈಪೋಟಿ ಸಂಪೂರ್ಣ ಸಮಬಲದಂತಿದೆ ಎಂದು ಕಾಣುತ್ತಿದೆ. ಈಗ ಮುಂದುವರಿದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಗ್ಗೆ ಮಾತನಾಡೋಣ.
ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ 2 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿಗೆ 1 ಸ್ಥಾನ ಸಿಗುವ ಅಂದಾಜು ಇದೆ. ಜನತಾದಳ ಸೆಕ್ಯುಲಾರ್ಗೆ ಕೂಡ 1 ಸ್ಥಾನ ಸಿಗುವ ಸಾಧ್ಯತೆ ವ್ಯಕ್ತವಾಗಿದೆ. ಜೊತೆಗೆ 1 ಸ್ಥಾನ ಇತರೆ ಪಕ್ಷಗಳ ಖಾತೆಗೆ ಹೋಗುತ್ತಿರುವಂತೆ ಕಾಣುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಪೈಪೋಟಿ ಬಹಳ ಬಹುಕೋನೀಯ ಮತ್ತು ರೋಚಕವಾಗಿರುವಂತೆ ಕಾಣುತ್ತಿದೆ. ಇದೀಗ ಯಾದಗಿರಿ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 2 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲಾರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ಕೊಡಗಿನಲ್ಲಿ ಪೈಪೋಟಿ ಸಂಪೂರ್ಣ ಸಮಬಲದಂತಿದೆ ಎಂದು ಕಾಣುತ್ತಿದೆ. ಈಗ ಮುಂದುವರಿದು ರಾಯಚೂರು ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ತಾಜಾ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 2 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಇದಲ್ಲದೆ ಜನತಾದಳ ಸೆಕ್ಯುಲರ್ ಕೂಡ 2 ಸ್ಥಾನಗಳೊಂದಿಗೆ ಬಲವಾದ ಹಾಜರಾತಿ ತೋರಿಸುತ್ತಿರುವಂತೆ ಕಾಣುತ್ತಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ರಾಯಚೂರಿನಲ್ಲಿ ಪೈಪೋಟಿ ಸಂಪೂರ್ಣ ತ್ರಿಕೋಣೀಯವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಕೋಲಾರ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳಿವೆ. ಇಲ್ಲಿ ಜನತಾದಳ ಸೆಕ್ಯುಲರ್ಗೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 2 ಸ್ಥಾನಗಳು ಸಿಗುವ ಅಂದಾಜು ಇದೆ. ಬಿಜೆಪಿ ಈ ಜಿಲ್ಲೆಯಲ್ಲಿ ಕೇವಲ 1 ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿರುವಂತೆ ಕಾಣುತ್ತಿದೆ. ಇತರೆ ಪಕ್ಷಗಳು ಇಲ್ಲಿ ಯಾವುದೇ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ. ಕೋಲಾರದಲ್ಲಿ ಈ ಬಾರಿ ಜನತಾದಳ ಸೆಕ್ಯುಲರ್ ಪ್ರದರ್ಶನ ಬಹಳ ಬಲವಾಗಿರುವಂತೆ ಕಾಣುತ್ತಿದೆ. ಈಗ ತುಮಕೂರು ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ 5 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿಗೆ 4 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ಗೆ ಕೂಡ 2 ಸ್ಥಾನಗಳ ಬೆಂಬಲ ಸಿಗುತ್ತಿರುವಂತೆ ಕಾಣುತ್ತಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ತುಮಕೂರಿನಲ್ಲಿ ಪೈಪೋಟಿ ಬಹಳ ರೋಚಕ ಮತ್ತು ತ್ರಿಕೋಣೀಯವಾಗಿರುವಂತೆ ಕಾಣುತ್ತಿದೆಯಾದರೂ ಸಣ್ಣ ಮಟ್ಟಿನ ಮುನ್ನಡೆ ಕಾಂಗ್ರೆಸ್ ಪರವಾಗಿರುವಂತೆ ತೋರುತ್ತಿದೆ. ಇದಾದ ಬಳಿಕ ಗದಗ ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 3 ಕ್ಷೇತ್ರಗಳಲ್ಲಿ ಬಲವಾದ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 2 ಸ್ಥಾನ ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಗದಗದಲ್ಲಿ ಚುನಾವಣಾ ವಾತಾವರಣ ಸ್ಪಷ್ಟವಾಗಿ ಬಿಜೆಪಿ ಪರವಾಗಿರುವಂತೆ ತೋರುತ್ತಿದೆ. ಈಗ ಮುಂದುವರಿದು ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 5 ಸ್ಥಾನಗಳಲ್ಲಿ ಭಾರೀ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 2 ಸ್ಥಾನಗಳು ಸಿಗುವ ಅಂದಾಜು ಇದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಬಾರಿ ಯಾವುದೇ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ. ಬಾಗಲಕೋಟೆಯಲ್ಲಿಯೂ ಚಿತ್ರ ಬಹುತೇಕ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಇದೀಗ ಹಾವೇರಿ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 3 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಹಾವೇರಿಯಲ್ಲಿ ಪೈಪೋಟಿ ಸಂಪೂರ್ಣ ಸಮಬಲದ ಮತ್ತು ಅತ್ಯಂತ ಕಠಿಣವಾಗಿರುವಂತೆ ಕಾಣುತ್ತಿದೆ. ಈಗ ಮುಂದುವರೆದು ದಾವಣಗೆರೆ ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ತಾಜಾ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 4 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 3 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ದಾವಣಗೆರೆಯಲ್ಲಿ ಪೈಪೋಟಿ ಖಂಡಿತವಾಗಿಯೂ ಬಹಳ ರೋಚಕವಾಗಿದ್ದರೂ ಮುನ್ನಡೆ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಕೊಪ್ಪಳ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಪೈಪೋಟಿ ಅತ್ಯಂತ ಕಠಿಣವಾಗಿರುವಂತೆ ಕಾಣುತ್ತಿದೆ. ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 2 ಸ್ಥಾನಗಳು ಸಿಗುವ ಅಂದಾಜು ಇದೆ. ಇದಲ್ಲದೆ 1 ಸ್ಥಾನ ಇತರೆ ಪಕ್ಷಗಳ ಖಾತೆಗೆ ಹೋಗುತ್ತಿರುವಂತೆ ಕಾಣುತ್ತಿದೆ. ಜನತಾದಳ ಸೆಕ್ಯುಲರ್ ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಕೊಪ್ಪಳದಲ್ಲಿ ಪೈಪೋಟಿ ಸಂಪೂರ್ಣ ಸಮೀಪದ ಹೋರಾಟದಂತಿದೆ. ಈಗ ಚಿತ್ರದುರ್ಗ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ 4 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿಗೆ 2 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಬಾರಿ ಯಾವುದೇ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ.
ಚಿತ್ರದುರ್ಗದಲ್ಲಿ ಚುನಾವಣಾ ಪ್ರವೃತ್ತಿ ಸ್ಪಷ್ಟವಾಗಿ ಕಾಂಗ್ರೆಸ್ ಪರವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಬಳ್ಳಾರಿ ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ 3 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿಗೆ 2 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ಬಳ್ಳಾರಿಯಲ್ಲಿ ಪೈಪೋಟಿ ಇದ್ದೇ ಇದ್ದರೂ ಮುನ್ನಡೆ ಕಾಂಗ್ರೆಸ್ ಪರವಾಗಿರುವಂತೆ ಕಾಣುತ್ತಿದೆ. ಈಗ ಮುಂದುವರಿದು ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 3 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 2 ಸ್ಥಾನಗಳು ಸಿಗುವ ಅಂದಾಜು ಇದೆ. ಇದಲ್ಲದೆ ಜನತಾದಳ ಸೆಕ್ಯುಲರ್ಗೆ ಕೂಡ 2 ಸ್ಥಾನಗಳು ಸಿಗುವ ಸಾಧ್ಯತೆ ವ್ಯಕ್ತವಾಗಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ. ಶಿವಮೊಗ್ಗದಲ್ಲಿ ಈ ಬಾರಿ ಪೈಪೋಟಿ ಸಂಪೂರ್ಣ ತ್ರಿಕೋಣೀಯ ಮತ್ತು ಬಹಳ ರೋಚಕವಾಗಿರುವಂತೆ ಕಾಣುತ್ತಿದೆ. ಇದೀಗ ಬೀದರ್ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 5 ಸ್ಥಾನಗಳಲ್ಲಿ ಭಾರೀ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ ಕೇವಲ 1 ಸ್ಥಾನ ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಬೀದರ್ನಲ್ಲಿ ಚುನಾವಣಾ ಚಿತ್ರ ಬಹುತೇಕ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಈಗ ಮುಂದುವರಿದು ರಾಮನಗರ ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ತಾಜಾ ಒಪಿನಿಯನ್ ಪೋಲ್ ಪ್ರಕಾರ ಕಾಂಗ್ರೆಸ್ ಮತ್ತು ಜನತಾದಳ ಸೆಕ್ಯುಲರ್ ಎರಡಕ್ಕೂ ತಲಾ 2 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಬಿಜೆಪಿ ಈ ಜಿಲ್ಲೆಯಲ್ಲಿ ಖಾತೆ ತೆರೆಯುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಹಾಗೆಯೇ ಇತರೆ ಪಕ್ಷಗಳು ಯಾವುದೇ ವಿಶೇಷ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ. ರಾಮನಗರದಲ್ಲಿ ಪೈಪೋಟಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮತ್ತು ಜನತಾದಳ ಸೆಕ್ಯುಲರ್ ನಡುವೆಯೇ ಸೀಮಿತವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಮಂಡ್ಯ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ 3 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿ ಮತ್ತು ಜನತಾದಳ ಸೆಕ್ಯುಲರ್ ಎರಡಕ್ಕೂ ತಲಾ 2 ಸ್ಥಾನಗಳು ಸಿಗುವ ಅಂದಾಜು ಇದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ. ಮಂಡ್ಯದಲ್ಲಿ ಈ ಬಾರಿ ಪೈಪೋಟಿ ಸಂಪೂರ್ಣ ತ್ರಿಕೋಣೀಯ ಮತ್ತು ಅತ್ಯಂತ ರೋಚಕವಾಗಿರುವಂತೆ ಕಾಣುತ್ತಿದೆ. ಈಗ ಉಡುಪಿ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ ಎಲ್ಲಾ 5 ಸ್ಥಾನಗಳಲ್ಲೂ ಭಾರೀ ಮುನ್ನಡೆ ಕಾಯ್ದುಕೊಂಡಿರುವಂತೆ ಕಾಣುತ್ತಿದೆ. ಕಾಂಗ್ರೆಸ್, ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಉಡುಪಿಯಲ್ಲಿ ಚುನಾವಣಾ ವಾತಾವರಣ ಸಂಪೂರ್ಣವಾಗಿ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಮೈಸೂರು ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 5 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 3 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಇದಲ್ಲದೆ ಜನತಾದಳ ಸೆಕ್ಯುಲರ್ಗೆ ಕೂಡ 3 ಸ್ಥಾನಗಳ ಬೆಂಬಲ ಸಿಗುತ್ತಿರುವಂತೆ ಕಾಣುತ್ತಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ಮೈಸೂರಿನಲ್ಲಿ ಪೈಪೋಟಿ ಸಂಪೂರ್ಣ ತ್ರಿಕೋಣೀಯ ಮತ್ತು ಬಹಳ ರೋಚಕವಾಗಿರುವಂತೆ ಕಾಣುತ್ತಿದೆ. ಈಗ ಮುಂದುವರಿದು ಚಾಮರಾಜನಗರ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ 2 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಬಿಜೆಪಿ ಮತ್ತು ಜನತಾದಳ ಸೆಕ್ಯುಲರ್ ಎರಡಕ್ಕೂ ತಲಾ 1 ಸ್ಥಾನ ಸಿಗುವ ಅಂದಾಜು ವ್ಯಕ್ತವಾಗಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ. ಚಾಮರಾಜನಗರದಲ್ಲಿ ಪೈಪೋಟಿ ಬಹಳ ಕಠಿಣ ಮತ್ತು ರೋಚಕವಾಗಿರುವಂತೆ ಕಾಣುತ್ತಿದೆ. ಇದೀಗ ಚಿಕ್ಕಮಗಳೂರು ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 3 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 2 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಚಿಕ್ಕಮಗಳೂರಿನಲ್ಲಿ ಪೈಪೋಟಿ ಇದ್ದೇ ಇದ್ದರೂ ಮುನ್ನಡೆ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಬೆಳಗಾವಿ ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ತಾಜಾ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 12 ಸ್ಥಾನಗಳಲ್ಲಿ ಭಾರೀ ಮುನ್ನಡೆ ಸಿಗ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ ಕೇವಲ 5 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಇದಲ್ಲದೆ ಜನತಾದಳ ಸೆಕ್ಯುಲರ್ಗೆ 1 ಸ್ಥಾನ ಸಿಗುವ ಸಾಧ್ಯತೆ ವ್ಯಕ್ತವಾಗಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ಬೆಳಗಾವಿಯಲ್ಲಿ ಚುನಾವಣಾ ವಾತಾವರಣ ಬಹುತೇಕ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಇದಾದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ.
ಇಲ್ಲಿ ಪೈಪೋಟಿ ಅತ್ಯಂತ ಕಠಿಣವಾಗಿರುವಂತೆ ಕಾಣ್ತಿದೆ. ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 3 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ, ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಉತ್ತರ ಕನ್ನಡದಲ್ಲಿ ಪೈಪೋಟಿ ಸಂಪೂರ್ಣ ಸಮಬಲದಂತಿದೆ ಎಂದು ಕಾಣುತ್ತಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 7 ಸ್ಥಾನಗಳಲ್ಲಿ ಭಾರೀ ಮುನ್ನಡೆ ಸಿಗ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ ಕೇವಲ 5 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ, ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ಪ್ರಭಾವ ಮೂಡಿಸಲು ಸಾಧ್ಯವಾಗುತ್ತಿಲ್ಲ. ದಕ್ಷಿಣ ಕನ್ನಡದಲ್ಲಿ ಚುನಾವಣಾ ಚಿತ್ರ ಸಂಪೂರ್ಣವಾಗಿ ಬಿಜೆಪಿ ಪರವಾಗಿರುವಂತೆ ಕಾಣ್ತಿದೆ. ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮೆಲ್ಲರಿಗೂ ಒಂದು ವಿನಂತಿ. ನೀವು ಈ ವಿಡಿಯೋವನ್ನು ಕರ್ನಾಟಕದ ಯಾವ ಜಿಲ್ಲೆ, ನಗರ ಅಥವಾ ಗ್ರಾಮದಿಂದ ನೋಡುತ್ತಿದ್ದೀರಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ಜೊತೆಗೆ ಕಮೆಂಟ್ನಲ್ಲಿ ಜೈ ಹಿಂದ್ ಮತ್ತು ಜೈ ಕರ್ನಾಟಕ ಎಂದು ಬರೆಯುವುದನ್ನು ಮರೆಯಬೇಡಿ. ಮತ್ತು ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ವಿಡಿಯೋಗೆ ಮನಸಾರೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆತುಬಿಡಬೇಡಿ. ಈಗ ಮುಂದುವರಿದು ಹಾಸನ ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿಗೆ 3 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಜನತಾದಳ, ಸೆಕ್ಯುಲರ್ಗೆ ಕೂಡ 3 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಕೇವಲ 1 ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿರುವಂತೆ ಕಾಣುತ್ತಿದೆ. ಇತರೆ ಪಕ್ಷಗಳು ಇಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ಹಾಸನದಲ್ಲಿ ಪೈಪೋಟಿ ಅತ್ಯಂತ ರೋಚಕ ಮತ್ತು ತ್ರಿಕೋಣೀಯವಾಗಿರುವಂತೆ ಕಾಣುತ್ತಿದೆ. ಇದೀಗ ಕಲಬುರಗಿ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 9 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 6 ಸ್ಥಾನಗಳಲ್ಲಿ ಬಲವಾದ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 3 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ, ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಕಲಬುರಗಿಯಲ್ಲಿಯೂ ಚುನಾವಣಾ ಪ್ರವೃತ್ತಿ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಈಗ ಮುಂದುವರೆದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ತಾಜಾ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 2 ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 1 ಸ್ಥಾನ ಸಿಗುವ ಅಂದಾಜು ವ್ಯಕ್ತವಾಗಿದೆ. ಇದಲ್ಲದೆ ಜನತಾದಳ, ಸೆಕ್ಯುಲರ್ಗೆ ಕೂಡ 1 ಸ್ಥಾನ ಸಿಗುವ ಸಾಧ್ಯತೆ ವ್ಯಕ್ತವಾಗಿದೆ. ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಯಾವುದೇ ವಿಶೇಷ ಪ್ರಭಾವ ತೋರಿಸುತ್ತಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಪೈಪೋಟಿ ತ್ರಿಕೋಣೀಯವಾಗಿದ್ದರೂ ಮುನ್ನಡೆ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಈಗ ಬೆಂಗಳೂರು ನಗರ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 28 ವಿಧಾನಸಭಾ ಕ್ಷೇತ್ರಗಳಿವೆ ಮತ್ತು ಇದನ್ನು ಸಂಪೂರ್ಣ ಕರ್ನಾಟಕ ರಾಜಕೀಯದ ಅತಿ ದೊಡ್ಡ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಗೆ 21 ಸ್ಥಾನಗಳಲ್ಲಿ ಭಾರೀ ಮುನ್ನಡೆ ಸಿಗುತ್ತಿರುವಂತೆ ಕಾಣುತ್ತಿದೆ. ಅದೇ ವೇಳೆ ಕಾಂಗ್ರೆಸ್ಗೆ 7 ಸ್ಥಾನಗಳು ಸಿಗುವ ಅಂದಾಜು ವ್ಯಕ್ತವಾಗಿದೆ. ಜನತಾದಳ, ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳು ಈ ಜಿಲ್ಲೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗುತ್ತಿಲ್ಲವೆಂದು ಕಾಣುತ್ತಿದೆ. ಬೆಂಗಳೂರು ನಗರದಲ್ಲಿ ಚುನಾವಣಾ ವಾತಾವರಣ ಬಹುತೇಕ ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಈಗ ಸಂಪೂರ್ಣ ಕರ್ನಾಟಕದ ಅಂತಿಮ ಚಿತ್ರವನ್ನು ನೋಡಿದರೆ ಒಟ್ಟು 224 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಈ ಒಪಿನಿಯನ್ ಪೋಲ್ನಲ್ಲಿ ಬಿಜೆಪಿಗೆ 119 ಸ್ಥಾನಗಳೊಂದಿಗೆ ಸ್ಪಷ್ಟ ಬಹುಮತ ಸಿಗುತ್ತಿರುವಂತೆ ಕಾಣುತ್ತಿದೆ. ಕಾಂಗ್ರೆಸ್ 78 ಸ್ಥಾನಗಳೊಂದಿಗೆ ಪ್ರಮುಖ ವಿರೋಧ ಪಕ್ಷದ ಪಾತ್ರದಲ್ಲಿ ಕಾಣಿಸುತ್ತಿದೆ. ಅದೇ ವೇಳೆ ಜನತಾದಳ, ಸೆಕ್ಯುಲರ್ಗೆ 25 ಸ್ಥಾನಗಳು ಸಿಗುವ ಅಂದಾಜು ಇದೆ. ಇದಲ್ಲದೆ ಇತರೆ ಪಕ್ಷಗಳ ಖಾತೆಗೆ ಒಟ್ಟು 2 ಸ್ಥಾನಗಳು ಹೋಗುತ್ತಿರುವಂತೆ ಕಾಣುತ್ತಿದೆ. ಅಂದರೆ ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಧಿಕಾರ ಬದಲಾವಣೆಯ ಸೂಚನೆಗಳು ಕಾಣಿಸುತ್ತಿದ್ದು ಬಿಜೆಪಿ ಮುನ್ನಡೆ ಸಾಧಿಸುತ್ತಿರುವಂತೆ ತೋರುತ್ತಿದೆ. ಆದರೆ ಹಲವಾರು ಪ್ರದೇಶಗಳಲ್ಲಿ ಪೈಪೋಟಿ ಇನ್ನೂ ಅತ್ಯಂತ ಕಠಿಣವಾಗಿಯೇ ಉಳಿದಿದೆ. ಸ್ನೇಹಿತರೆ, ಇದೇ ಆಗಿತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆ 2028ರ ದೊಡ್ಡ ಒಪಿನಿಯನ್ ಪೋಲ್ ಸಮೀಕ್ಷೆ. ಅಂಕಿಅಂಶಗಳು ತಮ್ಮ ಸ್ಥಾನದಲ್ಲಿವೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ತೀರ್ಮಾನವನ್ನು ಜನತೆಯೇ ತೆಗೆದುಕೊಳ್ಳುತ್ತಾರೆ. ಈಗ ನಿಮ್ಮ ಸರದಿ. ಈ ಸಮೀಕ್ಷೆ ನೆಲಮಟ್ಟದ ವಾಸ್ತವಿಕತೆಗೆ ಹತ್ತಿರವಾಗಿದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಅಥವಾ ಚುನಾವಣೆಯ ದಿನ ಕರ್ನಾಟಕದ ಜನತೆ ದೊಡ್ಡ ರಾಜಕೀಯ ಬದಲಾವಣೆಯನ್ನು ತರಬಹುದೇ?
ನಿಮ್ಮ ಅಭಿಪ್ರಾಯವನ್ನು ಜೈ ಹಿಂದ್ ಮತ್ತು ಜೈ ಕರ್ನಾಟಕ ಜೊತೆಗೆ ಕಮೆಂಟ್ನಲ್ಲಿ ಖಂಡಿತವಾಗಿ ಬರೆಯಿರಿ. ನಮ್ಮ ಈ ಚುನಾವಣಾ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಮನಸಾರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ದೊಡ್ಡ ದೊಡ್ಡ ಚುನಾವಣಾ ಸಮೀಕ್ಷೆಗಳು ಹಾಗೂ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಪಿನಿಯನ್ ಪೋಲ್ ಮತ್ತು ಹೊಸ ರಾಜಕೀಯ ಚಿತ್ರಣದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.